ಒಂದಲ್ಲ ಎರಡಲ್ಲ 1,000 ಕೋಟಿ ರೂಪಾಯಿಯ ಮದುವೆಗೆ ದಿನಗಣನೆ ಶುರುವಾಗಿದೆ. ಕೇವಲ ಭಾರತವಲ್ಲ, ಇಡೀ ಜಗತ್ತೇ ಈ ಮದುವೆಯನ್ನ ಕಣ್ಣರಳಿಸಿ ನೋಡ್ತಿದೆ. ಇಷ್ಟು ಅದ್ದೂರಿ ಆಡಂಬರವಾಗಿ ನಡೆಯುತ್ತಿರುವುದು ಯಾರ ಮದುವೆ ಗೊತ್ತಾ? ದೇಶದ ಟಾಪ್ ಮೋಸ್ಟ್ ಶ್ರೀಮಂತ ಮುಖೇಶ್ ಅಂಬಾನಿ ಮಗನದ್ದು. ಅಂದಹಾಗೆ ಮದುವೆ ವಿಚಾರ ಸೈಡಿಗಿರಲಿ, ಮದುವೆಗೂ ಮುನ್ನ ನಡೆಯುತ್ತಿರೋ ಪ್ರೀ ವೆಡ್ಡಿಂಗ್ ಬಗ್ಗೆ ಈಗ ಮಾತು ಜೋರಾಗಿದೆ. ಮಗನ ಮದುವೆಗೆ 14 ದೇಗುಲ ನಿರ್ಮಾಣ ಮಾಡ್ತಿರುವ ಅಂಬಾನಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈ ದುಬಾರಿ ಮದುವೆಯ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಸ್ವರ್ಗವೇ ಧರೆಗಿಳಿದು ಬಂದಂತೆ, ದೇವಲೋಕವೇ ಕಣ್ಣೆದುರು ಕಂಡಂತೆ, ನಶಿಸಿ ಹೋಗಿರೋ ಸಾಮ್ರಾಜ್ಯಗಳ ಗತ ವೈಭವವೇ ಸೃಷ್ಟಿಯಾದಂತೆ, ಇದೆಲ್ಲ ಕಲ್ಪನೆಗಳಷ್ಟೇ ಸೀಮಿತ ಅನ್ಕೊಂಡ್ರಾ? ಇಲ್ಲ, ಈ ವರ್ಣನೆಗಳನ್ನು ಮೀರುವಂತ ಮಹಾ ಮದುವೆ ಮಹೋತ್ಸವ ನಡೆಸೋಕೆ ಆ ಕುಬೇರ ದುಡ್ಡನ್ನ ನೀರಿನ ರೀತಿ ಚೆಲ್ಲೋಕೆ ಮುಂದಾಗಿದ್ದಾರೆ. ಕಿರಿಯ ಮಗನ ಮದುವೆಯನ್ನ ಹಿಂದ್ಯಾರು ಮಾಡಿರದಂತೆ, ಮುಂದ್ಯಾರು ಮಾಡ್ಲಿಕ್ಕೂ ಸಾಧ್ಯವಿರದಂತೆ ಮುಂದೊಂದು ದಿನ ಇಂಥದ್ದೊಂದು ಮದುವೆ ನಡೆದಿತ್ತು ಅಂತ ಹೇಳಿದ್ರೆ ನಂಬಲಿಕ್ಕೂ ಕಷ್ಟವಾಗುವಂತ ಅದ್ಧೂರಿ ಮದುವೆ ಮಾಡೋಕೆ ಮುಂದಾಗಿದ್ದಾರೆ. ಆ ಕುಬೇರ ಬೇರ್ಯಾರು ಅಲ್ಲ, ದೇಶದ ನಂಬರ್ 1 ಶ್ರೀಮಂತ ಮುಖೇಶ್ ಅಂಬಾನಿ. ಒಂದಲ್ಲ ಎರಡಲ್ಲ, 10 ಅಲ್ಲ 20 ಅಲ್ಲ, ಅನಾವತ್ತು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖೇಶ್ ಅಂಬಾನಿ ತಮ್ಮ ಕಿರಿಯ ಪುತ್ರನ ಮದುವೆಗೆ ಸಕಲ ತಯಾರಿ ಆರಂಭಿಸಿದ್ದಾರೆ. ಕಳೆದ ವರ್ಷ ಮುಖೇಶ್ ಅಂಬಾನಿ ಕಿರಿಯ ಪುತ್ರ ಅನಂತ್ ಅಂಬಾನಿಯ ಎಂಗೇಜ್ಮೆಂಟ್ ನಡೆದಿತ್ತು. ಎಂಗೇಜ್ಮೆಂಟ್ ವೈಭವ ನೋಡಿಯೇ ದೇಶವೇ ಹೌಹಾರಿತ್ತು. ಇದೀಗ ತಮ್ಮ ಕಿರಿಯ ಪುತ್ರ ಮದುವೆ ದಿನಾಂಕವನ್ನು ಫಿಕ್ಸ್ ಮಾಡಿರೋ ಅಂಬಾನಿ ಜುಲೈ ತಿಂಗಳಲ್ಲಿ ಪುತ್ರ ತಾಳಿ ಕಟ್ಟೋ ಶುಭ ವೇಳೆಗೆ ಕಾತುರದಿಂದ ಕಾಯ್ತಿದ್ದಾರೆ. ಆದ್ರೆ ಅದಕ್ಕೂ ಮೊದಲು ಪ್ರೀ ವೆಡ್ಡಿಂಗ್ ಉತ್ಸವ ನಡೆಸುತ್ತಿದ್ದಾರೆ. ಇದೇ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ, ಅಂದ್ರೆ ಮಾರ್ಚ್ 1ರಿಂದ ಮಾರ್ಚ್ 3ರವರೆಗೆ ಅದ್ಧೂರಿ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ನಡೆಯಲಿದೆ. ಗುಜರಾತ್ನ ಜಾಮ್ನಗರದಲ್ಲಿ ಮುಖೇಶ್ ಅಂಬಾನಿ ಕುಟುಂಬದ ಫಾರ್ಮ್ ಹೌಸ್ ಇದೆ. ಅಲ್ಲಿ ಬೃಹತ್ ಸಂಕೀರ್ಣ ಇದೆ. ಅದೇ ಫಾರ್ಮ್ ಹೌಸ್ ನಲ್ಲಿ ಕಿರಿಯ ಪುತ್ರನ ಪ್ರೀ ವೆಡ್ಡಿಂಗ್ ಉತ್ಸವ ನಡೆಯಲಿದೆ. ಮಾರ್ಚ್ 1ರಿಂದ ಮಾರ್ಚ್ 3ನೇ ತಾರೀಕಿನವರೆಗೆ, ಅಂದ್ರೆ 3 ದಿನಗಳ ಅದ್ಧೂರಿ ಉತ್ಸವ ಜರುಗಲಿದೆ. ಪ್ರೀ ವೆಡ್ಡಿಂಗ್ ಉತ್ಸವ 3 ದಿನ, 3 ಕಾರ್ಯಕ್ರಮ, 3 ಡ್ರೆಸ್ ಕೋಡ್. ಅಂಬಾನಿ ಕಿರಿಯ ಪುತ್ರನ ಪ್ರೀ ವೆಡ್ಡಿಂಗ್ ಮಹೋತ್ಸವದ 3 ದಿನ 3 ಥೀಮ್ಗಳಲ್ಲಿ ನಡೆಯಲಿದೆ. ಬರೋ ಪ್ರತಿಯೊಬ್ಬ ಅತಿಥಿಗಳಿಗೂ ಡ್ರೆಸ್ ಕೋಡ್ ಇರಲಿದೆ. ಮೊದಲ ದಿನದ ಉತ್ಸವಕ್ಕೆ ಈವ್ನಿಂಗ್ ಇನ್ ಎವರ್ಲ್ಯಾಂಡ್ ಅಂತ ಹೆಸರಿಡಲಾಗಿದೆ. ಮಾರ್ಚ್ 2ನೇ ತಾರೀಕು ನಡೆಯಲಿರೋ ಜಂಗಲ್ ಫೀವರ್ ಉತ್ಸವದಲ್ಲಿ ಸಫಾರಿ ಉಡುಗೆ ತೊಟ್ಟು ಮಿಂಚಲಿರೋ ಅತಿಥಿಗಳನ್ನ ಅಂಬಾನಿ ಪ್ರಾಣಿ ರಕ್ಷಣಾ ಕೇಂದ್ರದ ಹೊರಾಂಗಣದಲ್ಲಿ ನಡೆಯಲಿರೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. 3ನೇ ಮತ್ತು ಕಡೆಯ ದಿನದ ಪ್ರೀ ವೆಡ್ಡಿಂಗ್ ಉತ್ಸವ ಇನ್ನೂ ವಿಶೇಷವಾಗಿರಲಿದೆಯಂತೆ. ಯಾಕಂದ್ರೆ 3ನೇ ದಿನದ ಉತ್ಸವದಲ್ಲಿ ಅತಿಥಿಗಳೆಲ್ಲ ದಕ್ಷಿಣ ಏಷ್ಯಾದ ಉಡುಗೆಗಳೊಂದಿಗೆ ಸಂಭ್ರಮ ಪಡಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಡಾರ್ಜಿಲಿಂಗ್ ದೇಸಿ ರೊಮ್ಯಾನ್ಸ್ ಅಂತ ಹೆಸರಿಡಲಾಗಿದ್ದು, ಅದೇ ದಿನ ಮತ್ತೊಂದು ಕಾರ್ಯಕ್ರಮ ಕೂಡ ನಡೆಯಲಿದೆ. ಮಗನ ಮದುವೆಗೆ 14 ದೇಗುಲ ನಿರ್ಮಾಣ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಅಂಬಾನಿ. ಇನ್ನು ಅನಂತ್ ಅಂಬಾನಿ ಮದುವೆಗಾಗಿ ಗುಜರಾತ್ನ ಜಾಮ್ನಗರದಲ್ಲಿ 14 ಹೊಸ ದೇಗುಲಗಳನ್ನ ನಿರ್ಮಾಣ ಮಾಡಲಾಗಿದೆ. ಸೊಗಸಾಗಿ ಕೆತ್ತನೆ ಮಾಡಿದ ಸ್ತಂಭಗಳು, ಕಲಾಕೃತಿಗಳು, ದೇವದೇವತೆಗಳ ಶಿಲಾನ್ಯಾಸಗಳು, ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಪಾರಂಪರಿಕ ಚಿತ್ರಗಳನ್ನ ಈ ದೇವಾಲಯಗಳಲ್ಲಿ ಕಾಣಬಹುದು. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ವೈಭವವನ್ನ ಈ ದೇವಾಲಯದ ಸಮುಚ್ಚಯಗಳಲ್ಲಿ ನೋಡಬಹುದು.
ದೇವಾಲಯದ ಮೆರುಗನ್ನ ಹೆಚ್ಚು ಮಾಡೋಕೆ ಸಾಂಪ್ರದಾಯಿಕ ಹಾಗೂ ಹಳೆಯ ತಂತ್ರಜ್ಞಾನಗಳನ್ನ ಬಳಸಲಾಗಿದೆ. ಜಾಮ್ನಗರದ ಮಡಿಕ್ವಾಡಿಯಲ್ಲಿ ಈ 14 ದೇವಾಲಯಗಳನ್ನ ನಿರ್ಮಾಣ ಮಾಡಲಾಗ್ತಿದ್ದು, ಸ್ಥಳೀಯ ಕಲಾವಿದರ ಅದ್ಭುತ ಕೌಶಲ್ಯ ಪ್ರತಿಭೆಯನ್ನ ಈ ದೇವಾಲಯದಲ್ಲಿನ ಕಲಾ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುತ್ತದೆ. ವಿಶೇಷ ಏನಂದ್ರೆ ಈ 14 ದೇವಾಲಯಗಳ ಉಸ್ತುವಾರಿಯನ್ನ ಮುಖೇಶ್ ಅಂಬಾನಿ ಪತ್ನಿ ನೀತಾ ಅಂಬಾನಿ ವಹಿಸಿಕೊಂಡಿದ್ದಾರೆ. ಸದ್ಯ ಈ ದೇವಾಲಯದ ಸಮುಚ್ಚಯಕ್ಕೆ ಭೇಟಿ ನೀಡಿದ ನೀತಾ ಅಂಬಾನಿ ಕೆಲಸಗಳ ಪ್ರಗತಿಯನ್ನ ವೀಕ್ಷಣೆ ಮಾಡಿದ್ರು. ಆಹಾರ ವೆಜ್, ನಾನ್ ವೆಜ್, ಅತಿಥಿಗಳಿಗೆ ಭಕ್ಷ್ಯ ಭೋಜನ. ಅನಂತ್ ಅಂಬಾನಿ ಮದುವೆಗೆ ಬರೋ ಅತಿಥಿಗಳಿಗಾಗಿ ತರಹೇವಾರಿ ಖಾದ್ಯಗಳನ್ನ ರೆಡಿ ಮಾಡಲಾಗ್ತಿದೆ. ತಿಂಡಿ ಸೇರಿ ಬರೋಬ್ಬರಿ 2500 ಆಹಾರ ಪದಾರ್ಥಗಳನ್ನ ಸಿದ್ಧಪಡಿಸಲಾಗ್ತಿದೆ. ಮದುವೆಗಾಗಿ 25ಕ್ಕೂ ಹೆಚ್ಚು ಬಾಣಸಿಗರು ಕೆಲಸ ಮಾಡ್ತಿದ್ದು, ಪಾರ್ಸಿಯಿಂದ ಥಾಯ್, ಮೆಕ್ಸಿಕನ್, ಜಪಾನೀಸ್, ಫಾನೇಷಿಯನ್ ಭಕ್ಷ್ಯಗಳು ಅತಿಥಿಗಳ ಬಾಯಿ ತಣಿಸಲಿವೆ. ಬೆಳಗಿನ ಉಪಹಾರದಲ್ಲಿ 70 ಬಗೆ, ಊಟಕ್ಕೆ 250 ಬಗೆ ಹಾಗೂ ಡಿನ್ನರ್ಗೂ 250 ಬಗೆಯ ಖಾದ್ಯಗಳು ರೆಡಿಯಾಗಲಿವೆ. ಅಂಬಾನಿ ಕುಟುಂಬದ ಮದುವೆ ಅಂದ್ರೆ ಸುಮ್ನೇನಾ? ಕೋಟಿಗಳಿಗೆ ಲೆಕ್ಕವಿಲ್ಲ. ಗಣ್ಯರ ಹಾಜರಿಗೆ ಕೊರತೆ ಇಲ್ಲ. ಸ್ವರ್ಗಕ್ಕೂ ಹೊಟ್ಟೆ ಉರಿ ತರಿಸೋ ಅದ್ಧೂರಿ ಉತ್ಸವ ಇದು. ಹೀಗಾಗಿ ಮಾರ್ಚ್ 1ರಿಂದ ಮಾರ್ಚ್ 3ರವರೆಗೆ ಅಂಬಾನಿ ಪುತ್ರನ ಪ್ರೀ ವೆಡ್ಡಿಂಗ್ ಉತ್ಸವದ ಬಗ್ಗೆ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಿರೋದು ಸುಳ್ಳಲ್ಲ.